ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೀಗ ಹೋಗ್ತಾ ಇರೋದು ಹೊನ್ನಾವರಕ್ಕೆ. ನಾವು ಹೊನ್ನಾವರಕ್ಕೆ ಹಾಸನಿಂದ 2:30ಗೆ ಹೊರಟಿದ್ದು. ಸಾಧ್ಯ ಆದಷ್ಟು ನೈಟ್ ಒಂದು 10 ಒಳಗೆ ಹೋಗಬೇಕು ಅಂದ್ಕೊಂಡು ಹೋಗಿದ್ದು. ಬಟ್ ಆ್ಯಕ್ಚುಲಿ ನಾವು ಹೋಗಿದ್ದು 12 ಆಗೋಯ್ತು. ಯಾಕಂದರೆ ನಾವು ಹೋಗಿದ್ದು ರೋಡು ಚೆನ್ನಾಗಿರಲಿಲ್ಲ ಮತ್ತು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನೀವು ನೋಡ್ಬೋದು, ಇದು ನಮ್ಮ ಫ್ರೆಂಡ್ ಅವರು ರೂಮ್ ಹತ್ರದಿಂದ ಹೊರಟಿದ್ದು ಹಾಸನಿಂದ. ಮಾಮೂಲಿ ನಾವು ಆ್ಯಸ್ ಯೂಶುವಲ್ ಟ್ರಿಪ್ ಹೊಡೋಕ್ಕಿಂತ ಮುಂಚೆ ಗಾಡಿ ಪೂಜೆ ಮಾಡ್ಕೊಂಡು ನಾವು ಹೊರಟಿದ್ದು. ಹಾಸನಿಂದ 1 ಅವರ್ 320 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಗ್ಬಿಟ್ಟು ಫಸ್ಟು ಒಂದಿನ ಮುಂಚೆನೇ ಹೋಗಿ ಸ್ಟೇ ಮಾಡಿ ಆಮೇಲೆ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದು ಅಂತ ಹೋಗಿದ್ದು. ಬಟ್ ನಾವು ಹೋಗಿದ್ದು ಲೇಟ್ ಆಯಿತು. ಆ್ಯಕ್ಚುಲಿ ನಾವು ಚಿಕ್ಕಮಗಳೂರು ರೂಟ್ ಆಗಿದ್ದು. ಆ್ಯಕ್ಚುಲಿ ಚಿಕ್ಕಮಗಳೂರು ರೂಟ್ ಹೋದರೆ ಸುಮ್ಮನೆ ಬಳಸಾಗುತ್ತೆ ನಾವು ಹಾಸನಿಂದ ಹೋಗೋದಾದ್ರೆ. ಇದು ಚಿಕ್ಕಮಗಳೂರು ಫ್ಲೈಓವರ್ ನೋಡ್ಬೋದು. ಇದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್. ನಮ್ಮ ಇಂಟೆನ್ಷನ್ ಏನಿತ್ತು ಅಂದರೆ, ಸಾಧ್ಯ ಆದಷ್ಟು ನಾವು ಹಿಂದಿನ ದಿನವೇ ಸ್ವಲ್ಪ ಮುಂಚೆನೇ ಹೋಗಿ ಸ್ಟೇ ಮಾಡಿದರೆ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ. ಮತ್ತಿನ್ನು ಬೆಳಗ್ಗೆದ್ದು ಲೊಕೇಶನ್ ನೋಡ್ಬೋದು ಅಂತ ಇತ್ತು. ಇದು ಬಂದು ಸಿರಿ ರೆಸಾರ್ಟು ಚಿಕ್ಕಮಗಳೂರಿನಲ್ಲಿದೆ. ಕಲಾಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರ. ಈ ಓನರ್ದು ಇಂಟರ್ವ್ಯೂ ಇದು ಅವ್ರದ್ದೇ ಇದು ರೆಸಾರ್ಟ್. ಇದು ಚಿಕ್ಕಮಗಳೂರಿಂದ ತರೀಕೆರೆ ಹೋಗ್ಬೇಕಾದ್ರೆ ಆಂದಿವಿನೆಲ್ಲ ಸಿಗುತ್ತಲ್ಲ, ನೋಡ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ನಾವು ಇವಾಗ ಹೋಗಿದ್ದು ಏಪ್ರಿಲಲ್ಲಿ. ಹೆವಿ ಬಿಸಿಲು. ಮತ್ತಿನ್ನು ನಮ್ಮ ಹಾಸನ ವೆದರ್ಗೆ ಹೊಂದ್ಕೊಂಡ್ರೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೇನು ಜಾಸ್ತಿ ಹೊತ್ತೇನು ನಿಲ್ಲಿಸ್ತಿಲ್ಲ. ಆ್ಯಕ್ಚುಲಿ ಟೈಮು ಸಾಕಾಗಲ್ಲ ಅಂತ. ನೀವೀಗ ಏನು ನೋಡ್ತಿದ್ದೀರಾ, ಶಾರ್ಪ್ ಆಗಿರೋವಂಥ ಬೆಟ್ಟತ್ತದೆ, ಅದು ದೇವಿರಮ್ಮ ಬೆಟ್ಟ. ನಂದು ಹಿಂದಿನ ವೀಡಿಯೋದಲ್ಲಿ ನೀವು ನೋಡ್ಬೋದು. ಅಲ್ಲಿಗೆ ನಾವು ನೈಟ್ ಹೊತ್ತು ಹೋಗಿದ್ದು. ದೇವಿರಮ್ಮ ಬೆಟ್ಟ ಹತ್ತೋದಕ್ಕೆ ಆಂದಿವಿನೇ ಸಿಗುತ್ತೆ. ಬಿಂಡಿಗ ಅಂತ ಊರ ಮೇಲೇ ಹೋಗೋದಿದ್ದು. ಇದೇ ನೋಡ್ಬೋದು, ಇದು ಎಂಟ್ರೆನ್ಸ್. ಇದು ಆ ಬಿಂಡಿಗ ಊರಿದು. ಇಲ್ಲಿಂದ ಬೆಟ್ಟಕ್ಕೆ ಹೋಗೋದಕ್ಕೆ ಎಂಟ್ರೆನ್ಸ್ ಅದು. ಇಲ್ಲಿಂದ ಟ್ರೆಕ್ಕಿಂಗ್ ಹೋಗ್ಬೇಕು, ಅಂದರೆ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ನೀವು ಅಲ್ಲಿ ಹಿಂದಿನ ವೀಡಿಯೋಗಳು ನೋಡಿರ್ತೀರ. ಇಲ್ಲಿಂದ ಸ್ಟಾಪ್ ಮಾಡ್ತಾರೆ. ಈ ರೋಡ್ ಇದೆಯಾ, ಇಲ್ಲಿಂದ ಎಂಟ್ರಿ ಮಾಡೋದು. ನಾವು ಒಂದಿನ ಮುಂಚೆನೇ ಹೋಗೋಣ, ಸ್ಟೇ ಮಾಡೋಣ, ಫ್ರೆಶ್ ಅಪ್ ಆಗ್ಬೋದು. ಮತ್ತಿನ್ನು ಸ್ವಲ್ಪ ಬಾಡಿ ಸ್ಟ್ರೈನ್ ಆಗೋಲ್ಲ ಅಂತ ಹೋಗಿದ್ದು. ಬಟ್ ಲೇಟ್ ಆಗೋಯ್ತು. ಇದು ತರೀಕೆರೆ. ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಂಗಾಗಿ ಲೇಟ್ ಆಯಿತು. ಇದು ತರೀಕೆರೆ ಕೋರ್ಟು. ನಾವು ಸಾಗರ ಹೋಗಿ ಆಮೇಲೆ ಹೋಗಿದ್ದು. ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ನೋಡ್ಬೋದು. ಇದು ಯಾರೇ ಆಗಲಿ ಬೋಟಿಂಗ್ ಹೋಗೋದಾದರೆ ನೀರು ಎನಿ ಟೈಮ್ ಇರುತ್ತೆ. ಬಟ್ ಬೆಳಗ್ಗೆ ಬೇಗ ಹೋದರೆ ಒಂದು 3-4 ಪ್ಲೇಸ್ ಇರ್ತದೆ, ಅದೆಲ್ಲ ಕವರ್ ಮಾಡ್ಕೋಬೋದು. ನಾವು ಡೇ ಟೈಮಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಕಷ್ಟ ಆಗುತ್ತೆ. ಇದು ನಾವು ಉಳ್ಕೊಡೋಂಥ ಕಾಟೇಜ್. ಇದು ನಾವು ಮೊದಲೇ ಬುಕ್ ಮಾಡಿದ್ವಿ. ಇಲ್ಲಿಂದ ಆ ಬೋಟಿಂಗ್ ತುಂಬಾ ಹತ್ರ ಆಗುತ್ತೆ. ಆ ಬ್ರಿಡ್ಜ್ ಏನು ನೋಡ್ತೀರಾ, ಅದು ಮಂಗಳೂರು ಟು ಗೋವಾ ಓಡಾಡೋವಂಥ ಟ್ರ್ಯಾಕ್ ಅದು. ನಾವು ಬೋಟಿಂಗ್ ಪಕ್ಕದಲ್ಲೇ ನಾವು ರೂಮ್ ಮಾಡ್ಕೊಂಡಿದ್ದು. ಹಂಗಾಗಿ ನಮಗೆ ತುಂಬ ಹೆಲ್ಪ್ ಆಯಿತು. ಇಲ್ಲಾಂದರೆ ಹೊರಡೆ ಎಲ್ಲರೂ ಮಾಡ್ಕೊಂಡಿದ್ರೆ ತುಂಬ ದೂರದಿಂದ ಬಂದು ಮತ್ತೆ ಆ ಬೋಟಿಂಗ್ ಎಲ್ಲ ಒಬ್ಬೊಬ್ಬರು ಹಿಂಸೆ ಆಗೋದು. ನಾವು ಇಲ್ಲೇ ನಿಯರಲ್ಲೇ ಮಾಡ್ಕೊಂಡಿದ್ವಿ. ಟೇಸ್ಟ್ ಅಲ್ಲೇ ಈ ಕಡೆ ಸೈಡು ಇದು ವಾಟರ್ ಬಾಟ್ಲು. ಇದು ನೇಸರ ಬೋಟಿಂಗ್ ಅಂತ ತುಂಬ ಫೇಮಸ್ಸು. ಈ ಏರಿಯಾದಲ್ಲಿ ಮಾತ್ರ ಇಲ್ಲಿ ಬೋಟಿಂಗ್ ಇರೋದು. ಇಲ್ಲಿ ಪರ್ ಬೋಟಿಂಗಿಗೆ 1500 ತಗೋತಾರೆ. ಫುಲ್ ಬೋಟು ನೀವು 1 ಅವರ್ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಇಲ್ಲೆಲ್ಲ ಸುತ್ತಾಡ್ಸ್ಕೊಂಡು ತಗೊಬರ್ತಾರೆ. ತುಂಬ ಚೆನ್ನಾಗಿರುತ್ತೆ.
ಆ್ಯಕ್ಚುಲಿ ಇಲ್ಲಿ ಏನು ಸ್ಪೆಷಲ್ ಅಂದರೆ ಅದು ಯಾವುದೇ ಇದು ಬಂದ್ರೂ ಸೀನರಿ ಬಂದರೂ ಸೇಮ್ ಕೇರಳ ಥರನೇ ಅನಿಸುತ್ತೆ. ಸೊ ಹಂಗಾಗಿ ಯಾರೇ ನೋಡಿದ್ರು ಇದನ್ನು ಕೇರಳ ಅಂತಲೇ ಅಂದ್ಕೋತಾರೆ. ಬಟ್ ಇದು ಕರ್ನಾಟಕದಲ್ಲೇ ತುಂಬ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸು. ತುಂಬ ವೀಡಿಯೋಸ್ ಎಲ್ಲ ನೋಡಿರ್ತಾರೆ, ಬಟ್ ನಮ್ಮ ಚಾನಲ್ ಇದು ಫಸ್ಟ್ ಟೈಮ್ ಅದು. ನಮ್ಮ ಗಾಡಿ ಅಲ್ಲೇ ನಿಂತಿದೆ. ನಾವು ಹೋಗಿದ್ದು ನೈಟು 1:30 ಆಗೋಯ್ತು. ಸೊ ನಾವು ಆವಾಗ ಊಟ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ದಾರೆ ಅಲ್ಲಿಂದ. ಅದೇ ರೂಮು, ಇದೇ ಬೋಟಿಂಗ್, ಇಷ್ಟೇ ಹತ್ರದಲ್ಲೇ ನಾವು ಮಾಡಿದ್ದು. ನಾವು ಒಟ್ಟು 13 ಜನ ಹೋಗಿದ್ವಿ. ಸೊ 3,000 ಸಾವಿರ ಅಷ್ಟು ಖರ್ಚಾಯಿತು ನಮಗೆ. ಆ್ಯಕ್ಚುಲಿ ಹಾಸನಿಂದ 4,000 ಸಾವಿರ ಹಾಕ್ಕೊಂಡು ಹೋಗಿದ್ದು. ಬಟ್ ನಾವು ತುಂಬ ಜನ 13 ಜನ ಹೋಗಿದ್ದರಿಂದ ನಮಗೆ ಖರ್ಚು ಕಮ್ಮಿ ಆಯಿತು. ಮತ್ತು ಬೋಟಿಂಗು ಮತ್ತಿನ್ನು ಅಲ್ಲಿ ಮುಂದಿನ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಕಾಂಡ್ಲಾ ವುಡನ್ ಬ್ರಿಡ್ಜ್ ಇದೆಯಲ್ಲ ಅದು, ಮತ್ತಿನ್ನು ಎಕೋ ಬೀಚು, ಕೆಲವೊಂದು ಪ್ಲೇಸ್ಗಳಿಗೆಲ್ಲ ಇದು, ಕೆಲವೊಂದು ಜಾಗದಲ್ಲೆಲ್ಲ ಎಂಟ್ರಿ ಫೀಸು ಮತ್ತಿನ್ನು ಪಾರ್ಕಿಂಗ್ ಚಾರ್ಜ್ ಎಲ್ಲ ಇರುತ್ತೆ. ಬಟ್ ಗುಂಪಲ್ಲಿ ಹೋದರೆ ಗೋವಿಂದ ಅಕ್ಕ ಬರ್ಬೋದು. ಇದು ಬೋಟಿಂಗ್ ಕರ್ಕೊಂಡು ಹೋಗೋದು. ಇಲ್ಲಿ ಎನಿ ಟೈಮ್ ಫೋಟೋಶೂಟ್ ನಡೀತಾ ಇರುತ್ತೆ, ಯಾವಾಗಲೂ ಫೋಟೋಶೂಟ್ ನಡೀತಾ ಇರುತ್ತೆ. ತುಂಬ ಜನ ಬಂದರೆ ಫೋಟೋ ತಗೊಳಕ್ಕೆ ಅಥವಾ ವೀಡಿಯೋ ಮಾಡ್ಕೊಳಕ್ಕೆ ಹಿಂಸೆ ಅನ್ನಿಸ್ಬೋದು. ಆ್ಯಕ್ಚುಲಿ ಒಂದು 4-5 ಜನ ಈ ಥರ ಹೋದರೆ ಫುಲ್ ಬೋಟಲ್ಲಿ ವೀಡಿಯೋ ಮಾಡ್ಕೋಬೋದು. ಜಾಸ್ತಿ ಜನ ಆದರೆ ಬೇರೆಯವ್ರಿಗೆ ಫೋಟೋ ತಗೊಳ್ಳೋಕ್ಕೂ ಅವಕಾಶ ಸಿಗೋಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಬಿಸಿಲಿತ್ತು ಅಂದರೆ ನಾವು ಹೋದಾಗ ನಮ್ಗೆ ಆ್ಯಕ್ಚುಲಿ ನಮ್ಮ ಹಾಸನ ವೆದರ್ಗೆ ಹೊಂದ್ಕೊಂಡಿರೋರಿಗೆ ಆ ಕಡೆಗೆ ಹೋಗ್ಬಿಟ್ರಂತೂ ಬರ್ನಾಗಿ ಹೋಗ್ಬಿಡ್ತೀವಿ. ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಮಾತ್ರ ಬೋಟಿಂಗ್. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಈ ಥರ ಪ್ಲೇಸ್ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಇದು. ನೀವೇ ವೀಡಿಯೋಸಲ್ಲಿ ನೋಡ್ಬೋದು ಎಷ್ಟು ಬೋಟ್ಗಳು ಓಡಾಡ್ತಿದೆ ಅಂತ. ನೀರು ಮಾತ್ರ ಫುಲ್ ಗ್ರೀನಾಗಿ ಕಾಣುತ್ತೆ. ನಾವೆಲ್ಲ ಮೇ ಬಿ ನೀರು ಕರಗಿದೆ ಆ ಥರ ಇದೆ. ಸೊ ನೀರು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಬಟ್ ಅದು ಆ್ಯಕ್ಚುಲಿ ಅದು ನೀರು ಇರೋದೇ ಹಂಗೇನೆ. ಯಾಕಂದರೆ ಸುತ್ತ ಕಾಡು ಮತ್ತಿನ ಬಳ್ಳಿಗಳು ಮರಗಳು ನೋಡಿ, ಇದೆಲ್ಲ ಮ್ಯಾಂಗ್ರೋವ್ ಕಾರ್ಡ್ಸ್ ಇದು. ಸೊ ಇದೆಲ್ಲ ಯಾವಾಗಲೂ ಎಲೆ ಮತ್ತು ಬೀಳೋವಂಥ ಜಾಗ ಆಗಿರೋದು. ಸೊ ನೀರು ಆ ಕಲರ್ ಇದೆ, ಅದು ನೀರು ಹಂಗೇ ಇರೋದು. ತುಂಬ ಡೀಪ್ ಇರುತ್ತೆ, ಅಪ್ ಟು 30 ಫೀಟ್ 40 ಫೀಟ್ವರೆಗೂ ಡೀಪ್ ಇರುತ್ತೆ ಒಂದೊಂದು ಜಾಗದಲ್ಲಿ. ನೀವೇ ನೋಡ್ಬೋದು. ಈ ಜಾಗದಲ್ಲಂತೂ ಹೆವಿ ಫೋಟೋಶೂಟ್. ಆ್ಯಕ್ಚುಲಿ 2 ಕಡೆನೂ ತೆಂಗಿನ ಮರಗಳಿದ್ದಾವೆ, ಮತ್ತಿನ್ನು ಇಲ್ಲಿ ಮನೆಗಳೆಲ್ಲ ಇದ್ದಾವೆ. ಮತ್ತು ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ನೋಡಿರೋ ಬೇರೆ ವೀಡಿಯೋಸ್ ನೋಡಿರೋರಂತೂ ಓಕೆ, ಬಟ್ ನಮ್ಮ ಚಾನಲ್ ನೋಡೋದಂಥವ್ರಿಗೆ ಇದು ಫಸ್ಟ್ ಟೈಮು. ಇಲ್ಲೆಲ್ಲ ನೋಡ್ಬೋದು ಬೋಟಿಂಗ್ ಎಲ್ಲ ಇರುತ್ತೆ. ಆ ಮನೆಗಳೆಲ್ಲ ಏನಿದೆ ಅಲ್ಲೆಲ್ಲ ಜ್ಯೂಸು ಎಲ್ಲ ಸಪ್ಲೈ ಮಾಡ್ತಿರ್ತಾರೆ. ಕೋಕಮ್ ಜ್ಯೂಸ್ ಅಂತ ತುಂಬ ಫೇಮಸ್ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ಈ ಮನೆಯಲ್ಲಿ ನಮಗೆ ಪರ್ ಗ್ಲಾಸ್ 10 ರೂಪೀಸ್ ಹಂಗೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಯಾವಾಗಲಾರು ಈ ಕಡೆ ಹೋದರೆ ಅಲ್ಲೊಂದು ಸ್ಟಾಪ್ ಮಾಡಿ ಜ್ಯೂಸ್ ಕುಡ್ದು ಹೋಗ್ಬೋದು. ತುಂಬ ಚೆನ್ನಾಗಿ ಮಾಡಿರ್ತಾರೆ ಆ್ಯಕ್ಚುಲಿ. ನಾವು ಇದಾದಮೇಲೆ ಕಾಂಡ್ಲಾ ಮತ್ತಿನ್ನು ಎಕೋ ಬೀಚ್ ಮತ್ತಿನ್ನು ಗೋಕರ್ಣಲ್ಲೆಲ್ಲ ಹೋಗ್ಬೇಕಿತ್ತು. ಸೊ ಹಂಗಾಗಿ ನಾವು ಜಾಸ್ತಿ ಹೊತ್ತು ಏನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಇರೋದ್ರಲ್ಲೇ ನೋಡ್ಕೊಂಡು ಬಂದಿದ್ದು. ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದ್ರು ಒಂದು ಸರಿ ಹೋಗ್ಬಿಟ್ಟು ಬನ್ನಿ. ನಮ್ಮ ಕರ್ನಾಟಕದಲ್ಲೂ ಈ ಥರ ಪ್ಲೇಸಸ್ ಇದೆ ಅಂತ ನಮಗೆ ಗೊತ್ತಿರಲ್ಲ. ಇಲ್ಲೆಲ್ಲ ಮಜ್ಜಿಗೆ ಜ್ಯೂಸ್ ಆಗಲಿ ಎಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಸೇಮ್ ಕೇರಳ ಫೀಲೇ ಬರುತ್ತೆ ಆ್ಯಕ್ಚುಲಿ ನೋಡಬೇಕಾದ್ರೆ. ನಾವೇನು ಕೇರಳ ಅಲಾಪಿ ಆ ಕಡೆ ಹೋದ್ರೆಲ್ಲ ಸೇಮ್ ಇರುತ್ತೆ, ಅದೇ ಥರನೇ ಇರುತ್ತೆ. ಇಲ್ಲಿಂದ ಯೂ ಟರ್ನ್ ಹುಡ್ಕೋತಾರೆ. ಅಲ್ಲಿ ಮುಂದೊಂದು ಲೋಟಸ್ ತಂದಿದೆ. ಸೊ ಅಲ್ಲಿ ಕರ್ಕೊಂಡೋಗಿ ಅಲ್ಲೆಲ್ಲ ಸುತ್ತಾಡ್ಸ್ಕೊಂಡು ಕರ್ಕೊಬರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಪ್ಲೇಸಸ್ ಇದೆ ಅಂತ ನಮಗೇನೆ ಗೊತ್ತಿರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿಗೇನು ಮಳೆಗಾಲ ಅಥವಾ ಮಳೆ ಬೇಸಿಗೆ ಆ ಥರ ಯಾವಾಗ ಬೇಕಾದರೂ ಹೋಗ್ಬೋದು. ಯಾವಾಗಾದ್ರೂ ನೀರಿದ್ದೇ ಇರುತ್ತೆ, ಯಾಕಂದರೆ ಬ್ಯಾಕ್ ವಾಟರ್ ಅಲ್ಲ. ಸೊ ನೀರಿದ್ದೇ ಇರುತ್ತೆ. ಬಟ್ ಏನಂದರೆ ಹೆವಿ ಬಿಸಿಲು. ಈಗ ನಾವು ಹೋಗಿದ್ದು ಹೆವಿ ಬಿಸಿಲು ಟೈಮು. ಸೊ ಈ ಟೈಮಲ್ಲಿ ಹೋದರೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅಷ್ಟು ಚೆನ್ನಾಗಿ ಬರೋಲ್ಲ.
ಈಗ ಏನು ನೋಡಿದ್ರೆ ಕೆಲವೊಂದು ಬೋಟ್ಗಳಲ್ಲಿ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಇದು ಇದ್ರದ್ದು ಲೋಟಸ್ ಅಂತ ಹೇಳಿದ್ನಲ್ಲ ಆ ಜಾಗ ಅದು. ಈಗ ಹಿಂದಿನ ಹೋಯ್ತಲ್ಲ ಕ್ಲಿಪ್ಪಿಂಗ್ ಅದು. ಆ ಬೋಟ್ ತುದಿಲಿ ಕೂತ್ಕೊಂಡು ನೀರು ಮಧ್ಯೆ ಹೋಗೋದು ಅದು ಮಜಾನೇ ಬೇರೆ ಆ್ಯಕ್ಚುಲಿ. ಅಲ್ಲೆಲ್ಲ ತುಂಬ ತಾವರೆಗಳೆಲ್ಲ ಇರ್ತವೆ. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ನೋಡಿ. ಇದೇ ಜಾಗ. ಇಲ್ಲಂತೂ ಶೂಟಿಂಗ್ ಅಂತೂ ಇಲ್ಲೆಲ್ಲ ಡ್ರೋನಲ್ಲೆಲ್ಲ ಶೂಟ್ ಮಾಡ್ಕೊಂಡು ಇವೆಲ್ಲ ಏನು ನೋಡ್ತಾ ಇದ್ದಾರೆ ಬೋಟ್ಗಳು, ಅದೆಲ್ಲ ಫೋಟೋ ಶೂಟ್ ನಡೀತಿರೋದು, ಪ್ರೀ ವೆಡ್ಡಿಂಗ್ ಶೂಟು. ಸೊ ಯಾವಾಗಲಾದರೂ ನೆಕ್ಸ್ಟ್ ಹೋಗ್ಬಿಟ್ಟು ಬಂದ ಹೊನ್ನಾವರ ಸೈಡ್ ಹೋದಾಗ ಅಥವಾ ಗೋವಾ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಹೆಣ್ಮಗು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಾಧ್ಯ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ 1 ಅವರ್ ಟ್ರಿಪ್ಪಿಂದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಕಾಂಡ್ಲಾದು ಮತ್ತು ಎಕೋ ಬೀಚು ಮತ್ತು ಗೋಕರ್ಣ, ಮುರುಡೇಶ್ವರ ಏನು ಹೋಗಿದ್ವಿ. ಅದು ಮುರುಡೇಶ್ವರ ಎಲ್ಲ ಹೋಗ್ಬಿಟ್ಟು ಬಂದಿದೆ ಆ್ಯಕ್ಚುಲಿ. ಯಾವುದೋ ನಮ್ಮ ಚಾನಲ್ ಹೋಗ್ಬೇಕು ಆಗಿರಲಿಲ್ಲ ಆ್ಯಕ್ಚುಲಿ. ಇದು ಫಸ್ಟ್ ವೀಡಿಯೋ ಅಂತ ಹೇಳ್ಬೋದು 1 ಅವರದ್ದು. ತುಂಬ ಸಲ ಬಂದಿದೆ ಬಟ್ ವೀಡಿಯೋ ಅಂತ ಚಾನಲ್ಗೆ ಯಾವುದೂ ಅಪ್ಲೋಡ್ ಮಾಡಲಿಲ್ಲ ಆ್ಯಕ್ಚುಲಿ. ಚಾನಲ್ ಇತ್ತೀಚೆಗೆ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ದೂರದಲ್ಲಿ ಬ್ರಿಡ್ಜ್ ಕಾಣ್ತಾ ಇದೆ, ಅದೇ ಬ್ರಿಡ್ಜ್ ರೈಲ್ವೇದು. ಸೊ ನೀವು ಇಲ್ಲಿಂದ ಹಾಸನಿಂದ, ಬೆಂಗಳೂರಿಂದ ಅಥವಾ ಹಾಸನಿಂದ ಬರೆದ್ರೆ ಡೈರೆಕ್ಟ್ ಟ್ರೈನ್ ಇದೆ 1 ಅವರಕ್ಕೆ. ಮಾರ್ನಿಂಗ್ ಹಾಸನಿಂದ ಆದರೆ ಸಂಜೆ ಹೊರಡುತ್ತೆ, ಬೆಳಗ್ಗೆ 6 ಹೊತ್ತಿಗೆ 1 ಅವರ್ಗೆ ಬರುತ್ತೆ. ಬೆಂಗಳೂರಿಂದ ಆದರೆ ನೈಟ್ ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು ಆರಾಮಾಗಿ. ಸೊ ಇದು ಹೊಸ ಬ್ರಿಡ್ಜು, ಮತ್ತು ಪಕ್ಕದಲ್ಲಿ ಆ ಕಡೆ ರೈಲ್ವೆ ಬ್ರಿಡ್ಜ್ ಇರೋದು. ಸೊ ಈ ಲೈನ್ ಫುಲ್ಲು ಬೋಟಿಂಗ್ ಇರೋದು. ಇಲ್ಲಿ ಮೇಯ್ನ್ ಟೂರಿಸಮ್ದು ಸೋರ್ಸೇ ಅದು ಬೋಟಿಂಗು. ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ನೀರು ಕಮ್ಮಿ ಇರುತ್ತೆ, ಮಧ್ಯಾಹ್ನ ಆಯ್ತಾ ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ.